111ನೇ ಜನ್ಮದಿನೋತ್ಸವದ ಅಂಗವಾಗಿ ಸರ್ವಧರ್ಮ ಸಾಮೂಹಿಕ ಮದುವೆಯನ್ನು ಏರ್ಪಡಿಸಿದ್ದು ಮುದ್ರಣಕಾಶಿ ಗದಗನಲ್ಲಿ ಪಂಡಿತ ಪುಟ್ಟರಾಜ ಗವಾಯಿಗಳು ಜನ್ಮದಿನದ ಸಂಭ್ರಮಾಚರಣೆಯ ಹಿನ್ನೆಲೆ ಹೊಸ ಜೀವನಕ್ಕೆ ಕಾಲಿಟ್ಟ 42 ನವ ಜೋಡಿಗಳು ಪಂಡಿತ ಪುಟ್ಟರಾಜ ಗವಾಯಿಗಳು ಅಂಧ ಅನಾಥ ಬಾಳಿಗೆ ಬೆಳಕಾಗಿದ್ರು ಅನ್ನೋದು ಎಲ್ಲೆಡೆ ಗೊತ್ತಾಗಿದೆ. ಅಂತಹ ಮಹಾನ್ ಚೇತನ ಪಂಡಿತ ಪುಟ್ಟರಾಜ ಗವಾಯಿಗಳ ಜನ್ಮದಿನೋತ್ಸವದ ಅದ್ದೂರಿಯಾಗಿ ನಡೆಯಿತು. 1001 ಮಹಿಳೆಯರಿಂದ ಪೂರ್ಣ ಕುಂಭಮೇಳ ವಿಜೃಂಭಣೆಯಿಂದ ನಡೆಯಿತು. ಶ್ರೀಗಳ ಜನ್ಮದಿನದಂದು 42 ನವ ಜೋಡಿಗಳು ಹೊಸ ಜೀವನಕ್ಕೆ ಕಾಲಿಟ್ಟಿದ್ದಾರೆ. ಮುದ್ರಣಕಾಶಿ ಗದಗದಲ್ಲಿ ಪಂಡಿತ ರಾಜ ಗವಾಯಿಗಳು ಜನ್ಮದಿನದ ಸಂಭ್ರಮಾಚರಣೆ. ಎಸ್, ಗದಗ ಅಂದ್ರೆ ತಟ್ಟನೆ ನೆನಪು ಆಗೋದು ಲಿಂಗೈಕ್ಯ ಪಂಡಿತ ಪುಟ್ಟರಾಜ ಗವಾಯಿಗಳು. ಪಂಡಿತ ಪುಟ್ಟರಾಜ ಗವಾಯಿಗಳು ಲಕ್ಷಾಂತರ ಅಂಧ ಅನಾಥರ ಬಾಳಿಗೆ ಬೆಳಕು ಆಗಿದ್ರು. ಸಮಾಜದಲ್ಲಿ ತುಳಿತಕ್ಕೆ ಒಳಗಾದ ಅಂಧರಿಗೆ ಸಂಗೀತ ಕಲಿಸುವ ಮೂಲಕ ಅವರನ್ನ ಗೌರವದಿಂದ ಬಾಳುವಂತೆ ಮಾಡಿದಂತಹ ಕೀರ್ತಿ ಪಂಡಿತ ಪುಟ್ಟರಾಜ ಗವಾಯಿಗಳಿಗೆ ಸಲ್ಲುತ್ತದೆ. ಅಂತಹ ಪಂಡಿತ ಪುಟ್ಟರಾಜ ಗವಾಯಿಗಳ ಜನ್ಮದಿನೋತ್ಸವ ಅದ್ದೂರಿಯಾಗಿ ನಡೆಯಿತು. ಗದಗ ನಗರದ ಶ್ರೀ ವೀರೇಶ್ವರ ಪುಣ್ಯಾಶ್ರಮದಲ್ಲಿ ಸಂಭ್ರಮ ಮನೆ ಮಾಡಿತ್ತು. ಪುಟ್ಟರಾಜ ಗವಾಯಿಗಳ ಗದ್ದುಗೆ ವಿಶೇಷ ಪೂಜೆಯನ್ನು ಸಲ್ಲಿಸಲಾಯಿತು. ಶ್ರೀಮಠದಿಂದ 111 ಮಹಿಳೆಯ ಕುಂಭಮೇಳಕ್ಕೆ ಶ್ರೀ ಕಲ್ಲಯ್ಯಜ್ಜಯ್ಯನವರು ಚಾಲನೆ ನೀಡಿದರು. ಇದಾದ ಮೇಲೆ ಸರ್ವಧರ್ಮ ಸಾಮೂಹಿಕ ಮದುವೆ ಕಾರ್ಯ ನಡೆಯಿತು. ಕೋಡಿಮಠದ ಶ್ರೀ ಶಿವಾನಂದ ಶಿವಯೋಗಿ ರಾಜೇಂದ್ರ ಸ್ವಾಮೀಜಿ ಹಾಗೂ ಶ್ರೀ ವೀರೇಶ್ವರ ಪುಣ್ಯಾಶ್ರಮದ ಪೀಠಾಧಿಪತಿಗಳಾದ ಶ್ರೀ ಕಲ್ಲಜ್ಜಯ್ಯನವರು ನವ ಜೋಡಿಗಳಿಗೆ ಆಶೀರ್ವಾದ ಮಾಡಿದರು. ಈ ವೇಳೆ ಮಾತನಾಡಿದ ಶ್ರೀಗಳು, ಯಾವುದೇ ಧರ್ಮ ಭೇದ ಇಲ್ಲದೆ ಶ್ರೀಮಠದಲ್ಲಿ ಸಾಮೂಹಿಕ ಮದುವೆ ಮಾಡುವ ಕಾರ್ಯ ಕಳೆದ 6 ವರ್ಷಗಳು ನಿರಂತರವಾಗಿ ಮಾಡಿಕೊಂಡು ಬರ್ತಾ ಇದೆ ಎಂದರು. ಪವಿತ್ರ ವೇದಿಕೆಯಲ್ಲಿ ಕಾಯ ವಾಚ ಮನಸ್ಪೂರ್ವಕ ನಮ್ಮ ಮಗಳನ್ನು ಅವರ ಮನೆತನದ ಅಭಿವೃದ್ಧಿಗಾಗಿ, ವಂಶದ ಅಭಿವೃದ್ಧಿಗಾಗಿ ದಾರಿ ಎರೆದು ಬ್ರಹ್ಮಣೋ ವೇದ ಅಮೃತೇನ ತಾಂಪರ್ಯಂ ತಸ್ಮೈ ಬ್ರಹ್ಮಾಚ ಬ್ರಹ್ಮಾಚ ಆಯುಷ್ಯತಿ ಪ್ರಜಾಂ ತತಂ ಶುಭಮಸ್ತು ಸನ್ಮಂಗಳಾನಿ ಭವಂತು ದೀರ್ಘಮಾಯೋಃ. ಧರ್ಮೇ ಚ ಅರ್ಥೇ ಚ ಕಾಮೇ ಚ ಮುಕ್ತತ್ವ ಮತ್ತು ಸಂತೋಷ. ಇಲ್ಲಿ ಕೇಳಿ, ಕಾಯವಾಚ ಮನಸ್ಪೂರ್ವಕವಾಗಿ ನಮ್ಮ ಮಗಳನ್ನ ನನ್ನ ಪ್ರಮಾಣವಾದ ಮಾತು ಅಂತ ನಾತಿ ಚಿರತವ್ಯಂ ಅಂತಂದ್ರೆ ನಿಮ್ಮ ಮಾತಿಗೆ ನಾನು ಭಕ್ತನಾಗಿ ನಡ್ಕೊಂಡು ಹೋಗ್ತೀನಿ ಅಂತ ಅಂದಂಗ ನಡ್ಕೊಂಡು ಹೋಗ್ತೀರಲ್ವಾ? ಇದು ಸತ್ಯ. ಬ್ರಹ್ಮಣೋ ಶುಭಮಸ್ತು ಸನ್ಮಂಗಳಾನಿ ಭವಂತು ದೀರ್ಘಮಾಯುಃ.